ಅದರಲ್ಲಿ ಕೆಲಸ ಮಾಡ್ತಿರೋವಂಥವನಿಗೆ ಪರ್ಸೆಂಟೇಜ್ ಹೋಗುತ್ತೆ ಬ್ಯಾಂಕ್ ಅವನಿಗೆ. ಸತ್ಯ ಇದು. 2% ಇವನಿಗೆ, 2% ಸ್ಯಾಂಕ್ಷನ್ ಅವನಿಗೆ, 2% ಬ್ಯಾಂಕಲ್ಲಿ ಕುಂತಿರೋನಿಗೆ, ಬಾಂಬೆಲಿ ಕುಂತಿರೋ ಹಿಂಗೆ ಇವ್ರು ಡಿವೈಡ್ ಮಾಡ್ಕೊತಾರೆ. ಅವರೇ ದೊಡ್ಡ ಕಳ್ಳರು ಫಸ್ಟು. ಅವ್ರೇನು ಮಾಡ್ತಾರೆ, ಈ ದುಡ್ಡಿನ ಬಡ್ಡಿಯಲ್ಲಿ ಮ್ಯಾಚಪ್ ಮಾಡ್ತಾರೆ. ನಮ್ಗೆ ಪಾಪ ಹಳ್ಳಿ ಜನರಿಗೆ ಗೊತ್ತಾಗಲ್ಲ. ಹೆಂಗೆ ಇವಾಗ ರಿಕವರಿ ಮಾಡೋದು ಹೆಂಗೆ? ಇವಾಗ ಕೊಟ್ಬಿಟ್ರು, ಕೊಡ್ಬೇಕಂದಾಗ ಮನೆ ಬಾಗಿಲಿಗೆ ಹೋಗಿ ಕೊಟ್ಟವ್ರೆ ಸತ್ಯ. ಈಸ್ಕೊಬೇಕಂದಾಗ ಕಟ್ಟಿಲ್ಲ ಅಂದಾಗ ಏನು ಮಾಡಬೇಕು? ಮನೆ ಬಾಗಿಲಿಗೆ ಹೋಗಬೇಕು. ಆವಾಗ ಆ ಕಂಡೀಷನ್ಸ್ಗಳಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ನೀವೇನೋ ಒಂದು 20 ಪೇಪರ್ ಸೈನ್ ಹಾಕ್ಬಿಡ್ತಿರಲ್ಲ ಸ್ವಾಮಿ, ಅರ್ಜೆಂಟಾಗಿ ಸೈನ್ ಹಾಕ್ತಿರಲ್ಲ. ಅದರಲ್ಲೆಲ್ಲರೂ ಹೇಳಿರ್ತಾರೆ ಕಂಡೀಷನ್ಸ್ಗಳು. ನನ್ನ ಈ ಥರ ರಿಕವರಿ ಮಾಡ್ಬೋದು, ಕೋರ್ಟ್ಗೆ ಹಾಕ್ಬೋದು, ಬರ್ಬೋದು, ಗಾಡಿ ಸೀಸ್ ಮಾಡ್ಬೋದು, ಇವೆಲ್ಲನೂ ಅವ್ರು ಕಂಡೀಷನ್ಸಲ್ಲಿ ಹಾಕ್ಸ್ಕೊಂಡಿರ್ತಾರೆ. ಆದರೆ RBI ಹೇಳೋವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದ್ದಾವೆ. ಅದನ್ನು ನೀವು ಮಾತಾಡಿದಾಗ ಅವರು ಹೊಡೋಗ್ಬಿಡ್ತಾರೆ. ಅದನ್ನು ಅವರು ಮಾಡೋಂಗಿಲ್ಲ. ಏನು RBI ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಸರ್? 6 ಗಂಟೆ ನಂತರ ನೀನು ಯಾರ ಮನೆಗೂ ಹೋಗಿ ರಿಕವರಿ ಮಾಡೋಂಗಿಲ್ಲ. ಮತ್ತು ರಿಕವರಿ ಏಜೆಂಟನ್ನ ಯಾರನ್ನ ಕಳಿಸ್ತೀಯೋ ಅವನು ಬ್ಯಾಂಕಿನ ಎಂಪ್ಲಾಯಿ ಆಗಿರಬೇಕು.